ಈಗ ನೀವು ಇಷ್ಟೊಂದು ಔಷಧಿ ಗಿಡಗಳನ್ನೆಲ್ಲ ತೋರಿಸಿದ್ರಿ. ಹಾಂ, ಪ್ರಕೃತಿಲಿ ಮನುಷ್ಯನಿಗೆ ಬೇಕಾಗಿರುವಂಥದ್ದು ಪ್ರತಿಯೊಂದು ಇದೆ, ಇದೆ ಇದೆ. ಒಳ್ಳೇದಕ್ಕಾಗಲಿ ಕೆಟ್ಟದಕ್ಕಾಗಲಿ. ಹೌದು ಆದರೆ ನಾವು ಹೇಗೆ ಬಳಸ್ಕೋತೀವೋ ಹಾಗೆ ಅದು ವರ್ಕ್ ಆಗುತ್ತೆ. ಹೌದು ಹೌದು ಒಳ್ಳೇದು ಸಾರ್ವಕಾಲಿಕವಾಗಿ ಉಳಿತದೆ, ಹೌದು ಕೆಟ್ಟದ್ದು ಅದು ನಾವು ಏನು ಕೆಟ್ಟದ್ದು ಮಾಡಿರ್ತೀವಿ ಅದು ಮತ್ತೆ ನಮ್ಮ ಕರ್ಮದ ಪ್ರಕಾರ ವಾಪಸ್ ಬಂದೇ ಬರುತ್ತೆ, ಹೌದು ಹೌದು. ಕರ್ಮದ ಥರ. ಹ್ಞೂ ಸೊ ನೀವು ಬ್ರಹ್ಮಾಂಡ ನಮ್ಗೆ ಇಷ್ಟೆಲ್ಲ ಕೊಟ್ಟಿದ್ರು, ಹ್ಞೂ ಮನುಷ್ಯ ದೇವ್ರನ್ನ ಹುಡುಕೊಂಡು ಹ್ಞೂ ಎಲ್ಲೆಲ್ಲೋ ಅಲಿತಾನೆ. ಹ್ಞೂ ದೇವ್ರಿಗೆ ಒಂದು ಆಕಾರ ಕೂಡ ಇಲ್ಲ, ಹೌದು ನೀವೇ ಹೇಳಿದ್ರಿ ಹೌದು ನಿರಾಕಾರ ಅಂತ ಹೇಳಿ. ಹೌದು ಹೌದು. ಈಗ ಬ್ರಹ್ಮಾಂಡ ಇಷ್ಟೊಂದು ಕೊಟ್ಟಿದ್ದಿಲ್ಲ ನಮಗೆ, ಹ್ಞೂ ಇದನ್ನ ಮನುಷ್ಯ ಯಾಕೆ ಈ ಥರ ತಪ್ಪಾಗಿ ಅಂದರೆ ಮಿಸ್ಯೂಸೇ ಜಾಸ್ತಿ ಆಗ್ತಿರೋದು ಈ ಕಲಿಯುಗದಲ್ಲಿ? ಕಲಿಯುಗದಲ್ಲಿ ಮಿಸ್ಯೂಸ್ ಯಾಕೆ ಆಗ್ತದೆ ಅಂದರೆ, ಭಗವಂತ ಕಲಿಯುಗದಲ್ಲಿ ನಿದ್ರಾವಸ್ಥೆಯಲ್ಲಿ ಹೋಗ್ಬಿಟ್ಟಿದ್ದಾನೆ. ಇದು ಹೇಳಿದ್ರಿ ಯಾವತ್ತು ಹೇಳಿ. ಹಾಂ, ನಿದ್ರಾವಸ್ಥೆಯಲ್ಲೇ ಹೋಗ್ಬಿಟ್ಟಿದ್ದಾನೆ. ಅದ್ರ ಬಗ್ಗೆ ಈ ನಮ್ಮ ಪಂಚತತ್ವಗಳು ಏನಿದಾವೆ, ಗಾಳಿ, ನೀರು, ಬೆಳಕು, ಸೂರ್ಯ ಏನಿದಾವೆ, ಈ ಪಂಚತತ್ವಗಳು, ಇದರಲ್ಲಿ ಪೃಥ್ವಿ ಸೇರ್ಕೊಂಡು ಪಂಚಭೂತಗಳು, ಎಲ್ಲ ಶಕ್ತಿ ಇದರಲ್ಲಿ ಅಡಗಿದೆ. ಭಗವಂತ ಮೊದಲೇ ಅವನು ನಿದ್ರಾವಸ್ಥೆ ಹೋಗಿಂತ ಮುಂಚೆನೇ ಎಲ್ಲ ಸೃಷ್ಟಿ ಮಾಡೇ ಕಲಿಯುಗದ ಜೊತೆ ಕಳಿಸ್ಬಿಟ್ಟಿದ್ದಾನೆ. ಹಾಂ, ಕಲಿಯುಗ ಇದೆಲ್ಲ ಮಾಡ್ತಾ ಇರೋದು. ಪಾಪ ಕರ್ಮಗಳು ಇವತ್ತು ಎಷ್ಟು ತುಂಬಿ ತುಳುಕ್ತಾ ಇದ್ದೇವಲ್ಲ, ಹೀಗೆ ಹೋಗೋದಿನ್ನು ಕಲಿಯುಗ ಅಂತ್ಯ ಆಗೋದು ಇದೇ ಥರನೇ. ಹಾಂ, ಈಗ ನೋಡಿ, ಇದೆಲ್ಲ ನನ್ನ ಸ್ಥಾನ, ಇದು ನನ್ನ ಆಶ್ರಮ ಇದೆ, ನನ್ನ ಕುಟೀರ 1 ಕಿಲೋಮೀಟರ್ ದೂರ ಇದೆ. ಅಲ್ಲಿಂದ ಈಗ ಇಲ್ಲಿಗೆ ಬಂದಿದ್ದೀವಿ. ನಾನಿಲ್ಲಿ ಎಲ್ಲ ಕಡೆನೂ ಕೂತ್ಕೊಂಡು ಸಾಧನೆ ಮಾಡ್ತಕ್ಕಂಥ ಸ್ಥಳ ಅದು. ಇಲ್ಲಿ ನಾನು ಭೂತ ಪ್ರೇತಗಳಿಂದ ಆಹ್ವಾನಿತ ಮಾಡ್ತೀನಿ. ಭೂತ ಪ್ರೇತಗಳ ಜೊತೆಗೆ ಅದು ಕಾಣಿಸುತ್ತೋ ಇಲ್ಲ ಗೊತ್ತಿಲ್ಲ, ನನಗೆ ಮಾತ್ರ ಗೊತ್ತದು, ನಿಮಗೆ ಗೊತ್ತಾಗಲ್ಲ. ಹೇಳಿದ್ರೆ ತಪ್ಪು ಅಪಾರ್ಥ ತಿಳ್ಕೊತೀರ ನೀವು. ಅದು ಆದರೂ ಇಚ್ಛೆ ಇದೆ ನನಗೆ, ಹೇಳ್ತೀನಿ. ನಾವೆಲ್ಲ ಸಾಧನೆ ಮಾಡ್ಕೊತ ಜಪ ತಪ ಮಾಡ್ತಾ ಕೆಲವು ಶಕ್ತಿಗಳನ್ನು ಆಹ್ವಾನಿತ ಮಾಡ್ತಾ ಇರ್ತೇವೆ. ಆ ಸಮಯದಲ್ಲಿ ನಮ್ಮ ಕಣ್ಣಿದ್ರಿಗೆ ಏನೋ ಬಂದು ನಿಲ್ತದೆ. ಅದು ದೆವ್ವ ಇದನೋ ದೇವರಿದನೋ ಗೊತ್ತಾಗಲ್ಲ ನಮಗೆ. ಒಟ್ಟು ಏನೋ ಒಂದು ಆಕಾರ ಕಂಡು ಬರ್ತದೆ ಅಷ್ಟೇ. ಅದು ಒಂದು ಆಕಾಶವಾಣಿಯ ಮೂಲಕ ನಮ್ಮ ಜೊತೆ ಮಾತಾಡ್ತಾ ಇರ್ತದೆ. ಯಕ್ಷಿಣಿ ಆಗಿರ್ಬೋದು, ಭೂತ ಆಗಿರ್ಬೋದು, ಪ್ರೇತ ಆಗಿರ್ಬೋದು. ನಾವು ಯಾವ ಹೆಸರು ತಗೊಂಡು ಸಂಕಲ್ಪ ಮಾಡಿ ಆಹ್ವಾನ ಮಾಡಿರ್ತೀವಿ, ಅದೇ ಬಂದಿರ್ತದೆ ನಮ್ಮ ಹತ್ರ. ನಾವು ಮಾತಾಡ್ತಾ ಇರ್ತೀವಿ. ಈಗ ನೀನು ನಾನು ಹೇಗೆ ಮಾತಾಡ್ತಾ ಇದ್ದೀವಿ ಹಾಗೆ ಮಾತಾಡ್ತಾ ಇರ್ತೀವಿ. ಆದರೆ ನಮಗೆ ಕಣ್ಣಿಗೆ ಅದು ಅಕ್ರಾಳ ವಿಕ್ರಾಳ ಕಾಣ್ತಾ ಇರ್ತದೆ. ತಡ್ಕೊಳೋಂಥ ಶಕ್ತಿ ಸಾಧಕನಲ್ಲಿ ಇರಬೇಕು, ಅದು ನನ್ನಲ್ಲಿ ಇರಬೇಕದು. ಆ ತಡ್ಕೊಳೋಂಥ ಶಕ್ತಿ ಇದ್ದರೆ ಮಾತ್ರ ಅದನ್ನು ಆಹ್ವಾನಿತ ಮಾಡಬೇಕು. ಆಹ್ವಾನಿತ ಮಾಡ್ಲಿಕ್ಕೂ ಸಿದ್ಧಿಯಾಗಿರಬೇಕು, ಗುರು ಆಶೀರ್ವಾದ ಇರಬೇಕು. ಕೆಲವು ರಕ್ಷಣೆಗಳಿರ್ತವೆ, ಅವೆಲ್ಲ ರಕ್ಷಣೆ ಮಾಡ್ಕೊಂಡಿರ್ಬೇಕು. ನಾವು ಮಂಡಲ ಹಾಕಿ ಮಂಡಲದಲ್ಲಿ ಕೂತ್ಕೊಂಡು ಆ ಶಕ್ತಿಗಳನ್ನು ಏನು ಆಹ್ವಾನಿತ ಮಾಡ್ತೀವಿ ಅದಕ್ಕೊಂದು ಮಂಡಲ ಹಾಕಿ ಆ ಮಂಡಲದ ಪಕ್ಕದಲ್ಲೇ ಬಂದು ನಿಲ್ಲಬೇಕದು. ಈ ಥರ ಎಲ್ಲ ವಿಧಿವಿಧಾನ ಇರ್ತವೆ. ಆ ವಿಧಿವಿಧಾನ ಮಾಡಿಕೊಂಡು ನಾವು ರಕ್ಷಣೆ ಮಾಡ್ಕೊಳ್ತೀವಿ. ಫಸ್ಟಿಗೆ ಶರೀರ ರಕ್ಷಣಾ ಮಂತ್ರನೂ ಕೂಡ ಇದೆ ಅದಕ್ಕೆ. ಓಂ ಹ್ರೀಂ ಸ್ಫುರಸ್ಫುರ ಪ್ರಸ್ಫುರ ಪ್ರಸ್ಫುರ ಘೋರ ಘೋರ ತರ ತನು ರೂಪ ಚಟ ಚಟ ಪ್ರಚಟ ಪ್ರಚಟ ಕಹ ಕಹ ಹೋಮ ಹೋಮ ಬಂಧ ಬಂಧ ಘಾತಯ ಘಾತಯ ಹೋಂ ಪಟ್. ಹೋಮಕ್ಕೆ ಸ್ವಹ ಸೇರಿಸ್ತೀವಿ, ಇಲ್ಲಾಂದರೆ ಬರೀ ಹೂಂ ಪಟ್ ಅಂತೀವಿ. ಇದು ಪಟ್ ಅನ್ನೋ ಶಬ್ದಕ್ಕೂ ಹುಂ ಅನ್ನೋ ಶಬ್ದಕ್ಕೂ ಸ್ವಹ ಅನ್ನೋ ಶಬ್ದಕ್ಕೂ ಭಾಳ ವ್ಯತ್ಯಾಸ ಇದೆ. ಅವನ್ನೆಲ್ಲ ಉಪಯೋಗ ಮಾಡ್ತೀವಿ. ಆ ಶಕ್ತಿಗಳನ್ನು ಕರೆಸಿದ ಮೇಲೆ ಇಲ್ಲಿ ನಾವು ನಾಳೆ ಏನು ಮಾಡಬೇಕು, ಇಂತಿಂಥ ಭಕ್ತರು ಇಂಥ ಕಷ್ಟ ಅಂತ ಬಂದಿದ್ದಾರೆ, ಅದ್ರ ಕಡೆಯಿಂದ ಆಗುತ್ತೋ ಇಲ್ಲೋ ಅದನ್ನೆಲ್ಲ ನಾವು ವಿಚಾರ ತಿಳ್ಕೊತೀವಿ. ಒಂದು ಆಕಾಶವಾಣಿನೇ ಅಂತ ತಿಳ್ಕೊಳ್ಳಿ, ಕಣ್ಣಿಗೆ ಅಂತ ಅದು. ನಾನು ಅದನ್ನೇ ಕೇಳಿದೆ, ಇಷ್ಟೆಲ್ಲ ಈ ಶಕ್ತಿ ಇಷ್ಟೆಲ್ಲ ಇದೆಯಲ್ಲ, ಇಷ್ಟೆಲ್ಲ ನೀವು ಮಾಡ್ತಿರಲ್ಲ, ಇದಕ್ಕೊಂದು ಪರಿಪೂರ್ಣ ಏನಾದ್ರು ಒಂದು ಏನಾದ್ರು ಇರಬೇಕಲ್ಲ ಶಕ್ತಿಗೆ? ಇದೆ, ಶಕ್ತಿ ಇದೆ. ಅದು ನಿಜವಾಗಲೂ ಸಾಧನೆ ಮಾಡಿರ್ತಕ್ಕಂಥ ಸಾಧಕನಿಗೆ ಗೊತ್ತು, ತಪಸ್ವಿಗೆ ಮಾತ್ರ ಗೊತ್ತು. ಅದು ಎಲ್ಲರಿಗೂ ಅರ್ಥ ಆಗಲ್ಲ. ಅದು ಆ ಶಕ್ತಿನ ನೀವು ಏನಂತೀರಿ, ದೇವರು ಅಂತೀರಾ? ನಾವು ದೇವ್ರನ್ನು ಅನ್ನೋದಿಲ್ಲ, ದೆವ್ವನು ಅನ್ನೋದಿಲ್ಲ. ಮತ್ತೆ ಆ ಶಕ್ತಿ ಯಾವುದು? ಶಕ್ತಿ ಅಷ್ಟೇ, ಅದು ನಿರ್ವಿಕಾರ, ಅದು ಶೂನ್ಯ. ಶೂನ್ಯದಲ್ಲೇ ಇದೆ. ನಮಗೆ ಗಾಳಿ ಕಾಣಿಸ್ತದ? ಇವತ್ತು ವಿದ್ಯುತ್ ಚಲನೆ ಎಲ್ಲ ಕಡೆನೂ ಇದೆ ಪೃಥ್ವಿ ಮೇಲೆ, ಅದು ಕಾಣ್ತದ? ಅದು ಒಂಥರ ಹೀಗೆ ನಾವು ಏನು ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೊಂಡಿರ್ತೀವಿ ಅದೇ ರೀತಿಯಲ್ಲೇ ಬಂದು ನಿಂತಿರ್ತದೆ ಅಷ್ಟೇ. ಅದು ಒಂದು ಗಾಳಿಯ ಮುಖಾಂತರ ಆಗಿರ್ಬೋದು, ಯಾವುದೋ ಒಂದು ಒಟ್ಟು ಮಾನವನ ರೂಪದಲ್ಲಿ, ಅದರ ಸತ್ಯ ರೂಪದಲ್ಲಿ ಅದು ಕಂಡು ಬರೋದಿಲ್ಲ. ಒಂದು ಮರನೇ ಇರ್ಬೋದು, ಆ ಮರನೇ ಆ ದೆವ್ವದ ಆಕಾರ ಭೂತದ ಆಕಾರ ಆಗಿ ನಮಗೆ ಕಂಡು ಬರ್ಬೋದು. ಅದರ ಜೊತೆಗೆ ನಾವು ಮಾತಾಡ್ತೀವಿ. ಈ ಶಕ್ತಿ ಇರುತ್ತೆ ಅಂತ ಹೇಳ್ತೀರಿ? ಈ ಶಕ್ತಿ ಇದೆ, ಈಗ ಬಂದಿದೆ ನನ್ನ ಹತ್ರ ಅಂತಂದು ಹೇಳಿ ನಾವು ತಿಳ್ಕೊತೀವಿ. ಅದನ್ನು ತಿಳ್ಕೊಂಡು ಅದ್ರ ಜೊತೆಗೆ ನಾವು ಕೆಲಸ ಮಾಡ್ತಾ ಇರ್ತೀವಿ. ಹಿಂದೆ ನಮ್ಮ ಪೂರ್ವಜರೆಲ್ಲ ಭೂತ ಪ್ರೇತಗಳಿಂದ ಇದೇ ಥರ ಕೆಲಸ ಮಾಡಿಸ್ತಿದ್ರು. ಜಮೀನುಗಳಲ್ಲಿ ಕೂಡ ಕೆಲಸ ಮಾಡಿಸ್ತಿದ್ರು. ಮನೆ ಕಟ್ಟೋದಾಗಲಿ, ಒಂದು ಬಾವಿ ತೆಗೆಯೋದಾಗಲಿ, ಕೆರೆ ಕಟ್ಟೋದಾಗಲಿ, ಇಂತಿಂಥ ದೊಡ್ಡ ದೊಡ್ಡ ಕೆರೆಗಳನ್ನ ಕಟ್ಟಡ ಮಾಡಬೇಕಂದ್ರೆ ಅದ್ರ ಕೂಡನೇ ಮಾಡಿಸ್ತಿದ್ರು. ಅಂಥ ಶಕ್ತಿ ಪಡ್ಕೊಂಡಿದ್ರು ಅವರು. ಆ ಶಕ್ತಿಯಿಂದ ಮಾಡಿಸಿದ್ರು. ಅದು ಯಾರು ಕಣ್ಣಿಗೆ ಕಾಣ್ತಿರ್ಲಿಲ್ಲ. ಬೆಳಿಗ್ಗೆ ಎದ್ದು ಕೂಡಲೇ ಇದು ರೆಡಿ ಆಗ್ತಿತ್ತು. ಬೆಳಿಗ್ಗೆ ಎದ್ದು ನೋಡಿ, ಏನು ಇದು ನಿನ್ನೆ ಏನೂ ಇರಲಿಲ್ಲ, ಇವತ್ತು ಆಗಿಬಿಡ್ತಲ್ಲ. ಹಿಂದೆ ಇವೆಲ್ಲ ಆಗ್ತಿದ್ವು. ಆದರೆ ಈಗೆಲ್ಲ ಕಾನೂನು ಬಹಿರ, ಅದೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಜವಾದ ಸಾಧಕ ಇದ್ರೂ ಕೂಡ ಅದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ, ಜನಕ್ಕೆ ತೋರಿಸ್ಲಿಕ್ಕೂ ಆಗೋದಿಲ್ಲ. ಹೀಗಾಗಿ ಅದು
ಆ ಶೂನ್ಯದ ಥರನೇ ಅದೇ ಅದೃಶ್ಯ ಶಕ್ತಿಗಳ ಥರನೇ ಆ ಸಾಧಕನೂ ಇರ್ತಾನೆ. ನಿಜವಾದ ತಪಸ್ವಿಯ ಗುಣ ಇದು. ಹೀಗಿದೆ ಈ ನಮ್ಮ ಭೂಮಂಡಲದಲ್ಲಿ ಇಲ್ಲ ಅನ್ನೋಂಥ ವಸ್ತು ಯಾವುದೂ ಇಲ್ಲ ಅನ್ನೋಕೆ ಹೇಳಕ್ ಬರಲ್ಲ, ಎಲ್ಲದೂ ಇದೆ. ಪ್ರತಿಯೊಂದಕ್ಕೂ ಸೊಲ್ಯೂಷನ್ ಇದೆ. ಅದನ್ನ ಸಂಪೂರ್ಣ ಕಲೀಲಿಕ್ಕೂ ಆಗೋದಿಲ್ಲ ಈಗಿನ ಕಾಲದಲ್ಲಿ, ಆಯುಷ್ಯ ಕಡಿಮೆ ಇರೋದ್ರಿಂದ. ತಕ್ಕ ಮಟ್ಟಿಗೆ ಗುರುಗಳು ಏನು ಮಾರ್ಗ ಕೊಟ್ಟಿರ್ತಾರೋ ಆ ಮಾರ್ಗದಲ್ಲಿ ಕಲ್ತ್ಕೊಂಡಿರೋನು ಮಾತ್ರ ಆ ಸಾಧನೆ ಮಾಡ್ತಾನೆ, ಅದನ್ನ ಸಿದ್ಧಿ ಮಾಡಿ ತೋರಿಸ್ತಾನೆ ಸಾರ್ವಜನಿಕರಿಗೆ. ನಿಮಗೆ ಇವಾಗ ಸಾಮಾನ್ಯವಾಗಿ ಆಯ್ತಾ, ನೀವು ಒಬ್ರು ಅಗೋರಿ, ಹೌದು, ಅಗೋರಿ ಪರಿವಾರದವ್ರು, ಹೌದು. ಆಯ್ತಾ, ಈಗ ಸಾಮಾನ್ಯ ಜನ ಎಲ್ಲ ಇರ್ತಾರೆ, ನಮ್ಮ ತರ ಎಲ್ಲ ಇದಾರಲ್ವಾ, ಅವ್ರನ್ನೆಲ್ಲ ನೋಡಿದಾಗ ನಿಮ್ಗೆ ಏನು ಅನ್ಸಲ್ವಾ? ಅಂದ್ರೆ ನಾನು ಈ ತರ ಇರ್ಬೋದಿತ್ತಲ್ಲಪ್ಪ, ನಾನು ಅಗೋರಿ ಆಗ್ಬಿಟ್ಟು ನಿಮ್ಗೆ ಅಗೋರಿ ಆಗಿದಿರಲ್ವಾ? ಹೌದೌದು. ಅಗೋರಿ ಆಗಿ ಸಾಧನೆ ಮಾಡ್ತಿರೋದು ನಿಮ್ಗೆ ತೃಪ್ತಿ ತಂದಿದ್ಯಾ? ತೃಪ್ತಿ, ಸಂಪೂರ್ಣ ತೃಪ್ತಿ ತಂದಿದೆ ನಮಗೆ. ಯಾಕಂದ್ರೆ ಈ ಪಂಚತತ್ವಗಳೇ ನಮ್ಮ ಜೊತೆಗಿದಾವೆ, ನಾವು ಅದ್ರ ಜೊತೆಗಿಲ್ಲ, ಅದು ನಮ್ಮ ಜೊತೆಗಿದೆ. ಅದನ್ನ ನಾವು ಪ್ರೀತಿ ಮಾಡ್ತೀವಿ, ಅದನ್ನೇ ಪೂಜೆ ಮಾಡ್ತೀವಿ ನಾವು. ನಾವು ದೇವರು, ದೆವ್ವ, ಭೂತ ಅಂತ ಇದನ್ನ ಯಾವುದು ಪೂಜೆ ಮಾಡೋದಿಲ್ಲ. ನಾವು ಪಂಚತತ್ವಗಳಿಗೆ ಮಹತ್ವ ಕೊಡ್ತೀವಿ. ಆ ಪಂಚತತ್ವನ ನಾವು ಎಷ್ಟು ಪ್ರೀತಿ ಮಾಡ್ತೀವಿ, ಅದು ನಮ್ಮನ್ನ ಅಷ್ಟು ಪ್ರೀತಿ ಮಾಡ್ತದೆ. ಹೀಗೆ ನೀವು ಏನು ಕೊಟ್ಟಿ ಏನ್ ಪ್ರಕೃತಿ, ಹೌದು, ನೀವು ಹೇಗಿರ್ತೀರಾ, ಏನ್ ಮಾಡ್ತೀರಾ, ಹೌದು, ರಿಬೌಂಡ್ ಆಗುತ್ತೆ, ಹೌದು, ಮತ್ತೆ ವಾಪಸ್ ಸಿಗುತ್ತೆ. ಕನ್ನಡಿ ತರ ಇಷ್ಟೇ ಇದು. ಒಳ್ಳೇದಕ್ಕೆ ಒಳ್ಳೇದು, ಕೆಟ್ಟದಕ್ಕೆ ಕೆಟ್ಟದ್ದು. ಅದು ಸಾಧಕ ನಿಜವಾಗಿ ಸಾಧನೆ ಮಾಡಿರ್ತಕ್ಕಂಥ ತಪಸ್ವಿ ಕೆಟ್ಟದ್ದನ್ನ ಯಾವುದೂ ಮಾಡೋದಿಲ್ಲ. ಕೆಟ್ಟದ್ದು ಮಾಡಿದ್ರೆ ಅಂದ್ರೆ ಅವನಲ್ಲಿ ಆ ಶಕ್ತಿನೂ ಇರೋದಿಲ್ಲ. ಆ ಶಕ್ತಿ, ದುಷ್ಟ ಶಕ್ತಿಗಳಿಗೆಲ್ಲ ಸಮಯ ಇರ್ತದೆ, ಇಂತಿಷ್ಟು ದಿನ ಇಂತಿಷ್ಟು ಸಮಯ ಅಂತಂದೇ ಇರ್ತದೆ. ಆ ಸಮಯದಲ್ಲಿ ಮಾತ್ರ ಅವು ಕೆಲಸ ಮಾಡ್ತವೆ, ಬಾಕಿ ಸಮಯದಲ್ಲಿ ಕೆಲಸ ಮಾಡೋದಿಲ್ಲ. ಆದರೆ ನಮ್ಮ ಜಪ, ತಪ, ಧ್ಯಾನ, ಯೋಗ ಇವು ಏನಿದಾವೆ, ಇದು ಕೊನೆಯವರೆಗೂ ನಮ್ಮ ಜೊತೆಗೆ ಇರ್ತದೆ. ಇದು ಪ್ರಕೃತಿಯ ಜೊತೆಗೆ ಬೆಳೆದು ಬಂದಿದೆ. ನನಗೆ ಇವಾಗ ನೋಡಿ, ನೀವು ಏನೋ ಬೇರೆ ಏನೋ ಕೆಲಸ ಮಾಡ್ಕೊ, ಬೇರೆ ಏನೋ ಕೆಲಸ ಮಾಡ್ಬೋದಿತ್ತಲ್ಲ, ಅಗೋರಿನೇ ಆಗಿದ್ರಲ್ಲ. ನಾವು ಎಲ್ಲದನ್ನು ತ್ಯಾಗ ಮಾಡಿಬಿಟ್ಟಿದ್ದೇವೆ. ನಾನು ಅಗೋರಿ ಆಗ್ಬೇಕಂತೂ ಆಗಿಲ್ಲ. ನಮ್ಮ ಗುರು ನೀನು ಅಗೋರಿ ಆಗಿ ಅಂತ ಹೇಳಿದಕ್ಕೆ ನಾನು ಅಗೋರಿ ಆಗಿದ್ದೀನಿ. ಆ ಅಘೋರ ಮಾರ್ಗದಲ್ಲಿ ಬಂದಿದ್ದೀನಿ. ಅಘೋರ ಮಾರ್ಗ ತೋರಿಸಿದ್ದೆ ನನಗೆ ಗುರುಗಳು. ಬೇಡಪ್ಪ, ನಿನಗಿದು ಯಾವುದೂ ಬೇಡ, ಶ್ರೀಮಂತ ಆಗೋದು ಬೇಡ, ನೀನು ಬಡವನಾಗಿರೋದು ಬೇಡ, ನಿನಗೆ ಒಂದೇ ಹೊತ್ತು ಊಟ ಸಿಗಲಿ, ಅಷ್ಟರಲ್ಲೇ ತೃಪ್ತಿ ಪಡೋ, ಸಂತೋಷವಾಗಿರಂತಂದೇಳಿ ಆ ಮಾರ್ಗಗಳನ್ನೆಲ್ಲ ತೋರಿಸಿದ್ದಾರೆ ನಮಗೆ. ಹೀಗಾಗಿ ನಾವು ಇದನ್ನು, ನಾನು ಸ್ವಯಂ ಪ್ರೇರಿತವಾಗಿ ಅಘೋರಿ ಸ್ಥಾನನ ಪಡ್ಕೊಂಡಿಲ್ಲ. ನನ್ನ ಗುರು ತೋರಿಸಿದ ದಾರಿ ಅಘೋರಿ ದಾರಿ, ಅಘೋರ ಮಾರ್ಗ. ಈ ಅಘೋರ ಮಾರ್ಗದಲ್ಲಿ ಎಲ್ಲವನ್ನೂ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನಿಮ್ಮ ಹತ್ರ ಸಮಸ್ಯೆಗಳು ಹೇಳ್ಕೊಂಡು ಸಾವಿರಾರು ಜನ ಬರ್ತಾರೆ. ಈ 1000 ಜನ ಸಮಸ್ಯೆಗಳು ಹೇಳ್ಕೊಂಡ್ ಬಂದಾಗ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಒಬ್ಬ ಮನುಷ್ಯನಾಗಿ ನೀವು ಅಗೋರಿ ಇದೆಲ್ಲ ಬಿಟ್ಬಿಡಿ, ಎಲ್ಲಾ ವಿಚಾರ ಬಿಟ್ಬಿಡಿ, ಒಬ್ಬ ಮನುಷ್ಯನಾಗಿ ನನ್ನ ಹತ್ರ ಯಾರೋ ಒಬ್ರು ಸಮಸ್ಯೆ ಹೇಳಿದ್ರೆ, ನಾನೇ ಸಮಸ್ಯೆಲಿದ್ರೆ ಇನ್ನೊಬ್ರು ಸಮಸ್ಯೆ ನಾನು ಕೇಳಲ್ಲ. ಹೌದು, ನಿಮ್ಮ ಹತ್ರ ಬರೋರೆಲ್ಲ ಸಮಸ್ಯೆ ಇಟ್ಕೊಂಡೇ ಬರೋರು. ಈ ಸಮಸ್ಯೆಗಳೆಲ್ಲ ಕೇಳಿದಾಗ, ಈ ಮನುಷ್ಯನ ಜಂಜಾಟಗಳನ್ನ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ನಮಗೆ ಏನು ಅನ್ಸೋದಿಲ್ಲ, ಸಂತೋಷ ಅನಿಸ್ತದೆ. ಇವನ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ಬೇಕನ್ನೋ ಸಂತೋಷ ಅನಿಸ್ತದೆ ವಿನ ಬೇರೆ ಏನು ಅನ್ಸೋದಿಲ್ಲ. ಅದು ಒಂದು ಮಾನವೀಯತೆ ದೃಷ್ಟಿಯಿಂದ, ಅಂದ್ರೆ ಮಾನವೀಯತೆ, ಮನುಕುಲ ಹಿಂಗೆಲ್ಲ. ಇವಾಗ ನಿಮ್ಗೆ ಜ್ಞಾನ ಇರೋದ್ರಿಂದ, ಹೌದು, ಪ್ರಕೃತಿ, ಬ್ರಹ್ಮಾಂಡ ಇದ್ರ ವಿಚಾರಗಳೆಲ್ಲ ಚೆನ್ನಾಗಿ ನೀವು ಬಾಂಧವ್ಯ ಇಟ್ಕೊಂಡಿರೋದೇ ಪಂಚಭೂತಗಳ ಜೊತೆ. ಹೌದೌದು. ಇವಾಗ ನಿಮ್ಗೆ ಮನುಷ್ಯನ, ಸಾಮಾನ್ಯವಾಗಿರೋ ಮನುಷ್ಯನ ನೋಡಿದಾಗ ನಿಮ್ಗೇನು ಅಲ್ಲ. ಹೌದು, ಅವ್ನು ಪ್ರತಿಯೊಂದು ನಿಮ್ಗೆ ಏನಿದೆ, ಹೇಗೆ ಅನ್ನೋದೆಲ್ಲ ಗೊತ್ತಾಗುತ್ತೆ. ಸೊ ಅವ್ನ ಸಮಸ್ಯೆಗಳು, ಈ ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ತವೆ, ಎಂತ ತಲೆ ಹೋಗೋ ಸಮಸ್ಯೆಗಳು ಯಾವ್ದು ಇರಲ್ಲ. ಹೌದೌದು. ಅಂತದಕ್ಕೆ ಅಷ್ಟೊಂದು ತಲೆ ಕೆಡ್ಸ್ಕೊಂಡು ಇಷ್ಟೊಂದು ಒದ್ದಾಡ್ತಿರ್ತಾರೆ. ಅದಕ್ಕೆ ಪ್ರಕೃತಿಲಿ ಸೊಲ್ಯೂಷನ್ ಕೂಡ ಇದೆ, ಸಮಸ್ಯೆಗೆ ಪರಿಹಾರ ಕೂಡ ಇದೆ. ಆ ಪರಿಹಾರ ನಿಮ್ಗೆ ಗೊತ್ತಿರುತ್ತೆ, ಅದನ್ನ ಪರಿಹಾರ ಮಾಡ್ಕೊಡ್ತೀರಿ. ಆತರ ಸಾಮಾನ್ಯವಾಗಿ ಇವಾಗ ಎಕ್ಸಾಂಪಲ್, ಇವಾಗ ಯಾರೋ ಗಂಡ ಹೆಂಡತಿ ಜಗಳ, ಅದೆಲ್ಲ ಅನುಸರಿಸ್ಕೊಂಡು ಹೋಗುವಂತ ವಿಚಾರಗಳು, ಅಂತವರೆಲ್ಲ ಬಂದಾಗ ಇದು ಏನು ಯಾವ್ದ್ರಿಂದ ಇದೆಲ್ಲ ಆಗ್ತದೆ ಅಂತ. ಇದು ಎಲ್ಲ ಆಗೋದೇ ಪ್ರಕೃತಿ ನಿಯಮದಿಂದ, ಅವರ ಗ್ರಹ ದಶಗಳಿಂದ. ಮನುಷ್ಯನ ಜೀವನ ನಡೆಯೋದೇ ನವಗ್ರಹಗಳ ಮೇಲೆ. ಗ್ರಹಗಳ ದಿಶೆ, ಅದರ ಭುಕ್ತಿ ನೋಡ್ಕೊಂಡು ಆ ಮನುಷ್ಯನ ಜೀವನ ನಡೀತಾ ಇರ್ತದೆ. ಇದರಲ್ಲಿ ಅದಕ್ಕೆಲ್ಲ ಪರಿಹಾರ ಉಂಟು. ಅಂದ್ರೆ ಈ ಭೂಮಿಲಿ ಮನುಷ್ಯನ್ ಬಿಟ್ಟು ಸಾವಿರಾರು ಕೋಟ್ಯಾಂತರ ಜೀವಿಗಳಿದ್ದಾವೆ. ಹೌದೌದು. ಆಯ್ತಾ, ಮನುಷ್ಯ ಅನ್ನೋ ಪ್ರಾಣಿಗೆ ಮಾತ್ರನೇ, ಮನುಷ್ಯ ಅನ್ನೋ ಜೀವಿಗೆ ಮಾತ್ರನೇ ನವಗ್ರಹಗಳು ವರ್ಕ್ ಮಾಡೋದ? ಇಲ್ಲ ಪ್ರತಿಯೊಂದು ಪ್ರಾಣಿಗೂ ಇರುತ್ತೆ? ಪ್ರತಿಯೊಂದು ಪ್ರಾಣಿಗೂ ನವಗ್ರಹಗಳು ವರ್ಕ್ ಮಾಡ್ತಾ ಇರ್ತವೆ. ಅದಾದ್ರ ಕರ್ಮ ಫಲಕ್ಕೆ ತಕ್ಕಂತೆ ಏನೈತಲ್ಲ, ಅವು ನವಗ್ರಹಗಳು ವರ್ಕ್ ಮಾಡ್ತಾನೆ ಇರ್ತವೆ. ಈಗ ಪ್ರಕೃತಿಯಲ್ಲಿ ಏನ್ ಪ್ರತಿಯೊಂದು ಯಾವ್ದು ಮಿಷಿನ್ ರನ್ ಆಗುತ್ತೆ, ಜೀವಿಗಳು ಹೆಂಗ್ ನಡೀತಾ ಇದಾವೆ, ಪ್ರತಿಯೊಂದಕ್ಕೂ ಗ್ರಹಗತಿಗಳು ಹೌದೌದು ಹೆಂಗೆ ಯಾವ ಸ್ಥಾನದಲ್ಲಿ ಯಾವ ಕೃಪೆ ಪ್ರಕಾರ ಇರುತ್ತೆ, ಅದೇ ತರನೇ ಅವ್ರ ಜೀವನ ಇರುತ್ತೆ. ಹೌದೌದೌದು. ಇದು ಸತ್ಯ. ಇದು ಸತ್ಯ ಅಲ್ಲ, 1000ಕ್ಕೆ 1000 ಸತ್ಯ. ಇದು ಮನುಷ್ಯನ ಜೀವನ ನಡೆದೇ ಗ್ರಹಗಳ ಆಧಾರದ ಮೇಲೆ. ಹೀಗಾಗಿ ಇದನ್ನ ಜ್ಯೋತಿಷಿಗಳು ಕರೆಕ್ಟಾಗಿ, ಕ್ರಮಬದ್ಧವಾಗಿ, ನಿಜವಾಗಿ ಜ್ಯೋತಿಷ್ಯ ಸಂಪೂರ್ಣ ಕಲಿತು ಪಳಗಿದ ಅಂದರೆ ಅವನು ಕರೆಕ್ಟಾಗಿ ಹೇಳ್ತಾನೆ. ನೀನು ಇಂತಿಂಥ ಸಮಯದಲ್ಲಿ ಹುಟ್ಟಿದೀಯಾ, ಇಂತಿಂಥ ಸಮಯದಲ್ಲಿ ನೀನು ಜನ್ಮ ತಾಳುವಾಗ ಇಂತಿಂಥ ಗ್ರಹಗಳು ಇಂತಿಂಥ ಸ್ಥಾನದಲ್ಲಿದ್ವು, ಆ ಸ್ಥಾನದಲ್ಲಿ ಗ್ರಹಗಳು ಈ ಕೆಲಸ ಮಾಡ್ತವೆ, ನೀನು ಹೀಗೆ ಆಗ್ತೀಯಾ, ನೀನು ಕಳ್ಳ ಆಗ್ತೀಯಾ, ನೀನು ಸುಳ್ಳು ಆಗ್ತೀಯಾ,
ನೀನು ದರೋಡೆಕೋರ ಆಗ್ತೀಯಾ, ನೀನು ಶ್ರೀಮಂತನಾಗ್ತೀಯಾ, ನೀನು ಬಡವನಾಗ್ತೀಯ ಅಂತ ಹೇಳ್ತಾರೆ. ಈಗ ಕೆಲವರು ನನಗೆ ಪ್ರಶ್ನೆ ಕೇಳಿದರು, ನಮ್ಮ ಹತ್ರನೇ ಬಂದಿರತಕ್ಕಂಥ ಭಕ್ತರಾಗಿರ್ಬೋದು, ಶಿಷ್ಯರಾಗಿರ್ಬೋದು, ಬಡವರೇ ಇರಬಾರ್ದು, ಎಲ್ಲರೂ ಶ್ರೀಮಂತರಾಗಬೇಕು, ನೀವು ಎಲ್ಲದೂ ಮಾಡ್ತೀವಿ ಅಂತೀರಿ, ಇದನ್ನು ಯಾಕೆ ಮಾಡಲ್ಲ ಅಂತ ಕೇಳಿ. ಅದು ಅವರವರ ಕರ್ಮಫಲ, ಅವರವರ ಕರ್ಮಫಲಕ್ಕೆ ತಕ್ಕಂತೆ ಆ ಕಾರ್ಯಗಳು ನಡೀತಾನೇ ಇರ್ತವೆ. ಇದನ್ನು ಬಡವನ್ನ ಶ್ರೀಮಂತ ಮಾಡೋಕ್ಕಾಗಲ್ಲ, ಶ್ರೀಮಂತನ ಬಡವ ಮಾಡೋಕ್ಕೂ ಆಗಲ್ಲ. ಇವೆಲ್ಲ ಮಾಡೋದು ಗ್ರಹಗಳು. 9 ಗ್ರಹಗಳು ಏನಿದ್ದಾವೆ ಅವು ಯಾವ್ಯಾವ ಸ್ಥಾನದಲ್ಲಿದ್ದಾವೆ, ಅದರ ದಶಾಭುಕ್ತಿ ಏನಿದೆ ಅದನ್ನು ತಿಳ್ಕೊಂಡವನು ಇದ್ರ ಬಗ್ಗೆ ಕರೆಕ್ಟಾಗಿ ಹೇಳ್ತಾನೆ. ನೀನು ಇದನ್ನೇ ಮಾಡ್ತೀಯಾ, ನೀನು ಇದನ್ನೇ ಇವತ್ತು ಊಟ ಮಾಡಿ ಬಂದಿದೀಯಾ, ಇಷ್ಟು ಹೊತ್ತಿಗೆ ನೀನು ಸಾಯ್ತೀಯಾ, ಇಷ್ಟು ಹೊತ್ತಿಗೆ ನಿಂದು ಇಂತಿಂಥ ಅವಕಾಶಗಳು ಸಿಗ್ತವೆ ಅಂತ ಎಲ್ಲದನ್ನು ಹೇಳ್ತಾನೆ. ಮನುಷ್ಯನ ಜೀವನ ನಡೆಯೋದೇ ನವಗ್ರಹಗಳ ಮೇಲೆ. ಹೇಗಿದೆ ಗ್ರಹಗತಿಗಳ ಮೇಲೆ? ಹೌದೌದೌದು, ಗ್ರಹಗತಿಗಳ ಮೇಲೇನೆ ಮನುಷ್ಯನ ಜೀವನ ನಡೆಯೋದು. ಸರಿ ಸರಿ. ಆ ಗ್ರಹಗತಿಗಳನ್ನು ಫಸ್ಟಿಗೆ ಮೊದಲನೇ ಬಾರಿಗೆ ಬಲಪಡಿಸೋದೇ ತಂತ್ರಶಾಸ್ತ್ರದಲ್ಲಿ ಮೇನ್ ಬೇಸಿಕ್. ಇವೆಲ್ಲ ಏನು ಗಿಡಮೂಲಿಕೆಗಳು ವನಸ್ಪತಿಗಳು ಇದಾವಲ್ಲ, ಇವೆಲ್ಲವೂ ನವಗ್ರಹಗಳಿಗೆ ಸಂಬಂಧಪಟ್ಟಿದ್ದು. ಈಗೆಲ್ಲ ಹೋಮದಲ್ಲೆಲ್ಲ ಭವಿಷ್ಯಗಳನ್ನು ಹಾಕ್ತಾ ಇರ್ತಾರೆ. ಇವು ನವಗ್ರಹಗಳಿಗೆ ಸಂಬಂಧಪಟ್ಟಂಥ ಭವಿಷ್ಯಗಳನ್ನು ಹಾಕಿ ವನಸ್ಪತಿಗಳನ್ನು ಹೋಮ ಮಾಡೋದು. ಎಲ್ಲ ಗ್ರಹಗಳು ಒಂದೊಂದು ಸೂರ್ಯನಿಂದ ಹಿಡಿದು ರಾಹು ಕೇತುವರೆಗೂ ಯಾವ್ಯಾವ ಅವರಿಗೆ ಇಷ್ಟವಾದ ವನಸ್ಪತಿ ಗಿಡಮೂಲಿಕೆಗಳಿದಾವೆ, ಆ ಗಿಡಮೂಲಿಕೆಗಳಿಂದ ಹೋಮ ಮಾಡಿ ಅವನ ದೋಷಗಳನ್ನು ಪರಿಹಾರ ಮಾಡ್ತಾರೆ. ಸಂಪೂರ್ಣ ದೋಷಗಳು ಜನ್ಮತಃ ಬಂದಿರತಕ್ಕಂಥ ದೋಷಗಳು ಪರಿಹಾರ ಆಗೋದಿಲ್ಲ. ಅವನಿಗೆ ಶಾಂತಿ ನೆಮ್ಮದಿ ಸಿಗ್ತದೆ ಅಷ್ಟೇ. ಆ ಗ್ರಹಗಳು ಅವನಿಗೆ ತೊಂದರೆ ಕೊಡೋದಿಲ್ಲ. ಇಷ್ಟು ಮಾತ್ರ ಕೆಲಸ ಮಾಡ್ಬೋದು. ಅವನ ಕರ್ಮ ಫಲಗಳನ್ನು ತೆಗಿಲಿಕ್ಕೆ ಯಾವ ಭಗವಂತನಿಂದಲೂ ಸಾಧ್ಯ ಇಲ್ಲ. ಅದು ನಡೀತಾನೆ ಇರ್ತದೆ. ಭಗವಂತನಿಗೆ ಕರ್ಮ ಬಿಟ್ಟಿಲ್ವಲ್ಲ? ಬಿಟ್ಟಿಲ್ಲ. ಹೀಗಾಗಿ ಸಾಮಾನ್ಯ ಜನ ಯಾರು ಇವೆಲ್ಲ ಏನು ದೋಷಗಳು ಅವು ಇವು ಅಂತಾರಲ್ಲ, ಇವೆಲ್ಲ ತತ್ಕಾಲ. ಇದನ್ನು ತಿಳ್ಕೊಂಡವನಿಗೆ ಆ ದೋಷಗಳು ಇದ್ರೂ ಕೂಡ ಅದು ಏನೂ ಮಾಡೋದಿಲ್ಲ. ತಿಳ್ಕೊಂಡವನಿಗೆ, ತಿಳಿಲಿಲ್ಲದವನಿಗೆ ಅದೇ ಒಂದು ದೊಡ್ಡ ಸಮಸ್ಯೆ ಆಗಿರ್ತದೆ. ಇಂಥವೆಲ್ಲ ಅವು ನಮಗೆ ಅರ್ಥ ಆಗ್ತವೆ. ಸಣ್ಣ ಪುಟ್ಟ ಕೆಲಸಗಳಲ್ಲಿ ಅದನ್ನು ಪರಿಹಾರ ಮಾಡಿ ನೀ ಹೀಗೀಗೆ ಆಚರಣೆ ಮಾಡು, ಹೀಗೀಗೆ ಪಾಲನೆ ಮಾಡು ಅಂತ ಹೇಳಿ ಕಳಿಸ್ತೀವಿ ನಾವು. ಇದನ್ನು ದೊಡ್ಡದಾಗಿ ಮಾಡ್ಕೋಬಾರ್ದು.